ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚಿರಸ್ಮರಣೆಯೊಂದಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸುವ ಶ್ರೀ ಆದಿಶಕ್ತಿ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮರಾಯರು ಹಾಗೂ ಮಾರ್ಗದರ್ಶನದೊಂದಿಗೆ ಪ್ರತಿ ವರ್ಷ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾ ಯಶಸ್ಸನ್ನು ಹೊಂದಿದೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಬಿಜಿಎಸ್ ಕ್ರೀಡಾಂಗಣದಲ್ಲಿಂದು ಆಟೋಟಗಳ ಕಲರವ 4 ಜಿಲ್ಲೆಗಳಲ್ಲಿ ಈ ಕ್ರೀಡಾಂಗಣ ಇದೀಗ ಸಜ್ಜುಗೊಂಡಿದೆ. ಚಾಲನೆಯನ್ನು ನೀಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ದಯಮಾಡಿ ಅತಿಥಿ ಗಣ್ಯರು ಆಗಮಿಸಬೇಕಾಗಿ ಕೋರ್ತೇನೆ. ಓಕೆ ಸರ್. ನಾಡಗೀತೆ ದಯಮಾಡಿ. ನುಡಿ ಗೌರವ ಕನ್ನಡ ನಾಡನುಡಿ. ನಾಡಿನ ಹೆಮ್ಮೆಯ ಪ್ರಥಮ ಸಂಕೇತ ನಾಲ್ವಡಿ ಕೃಷ್ಣದ ನಮ್ಮ ಮೈಸೂರು ನಗರದ ತನ್ನ ಮೊಟ್ಟ ಮೊದಲಿಗೆ ಮೂಡಿಸ್ತಾ ಇದ್ದಾರೆ. ಇದೊಂದು ಸಂಭ್ರಮದ ಕ್ಷಣ. ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಪ್ರೋತ್ಸಾಹದ ಚಪ್ಪಾಳೆಗಳೊಂದಿಗೆ ಅವರನ್ನ ಸ್ವಾಗತಿಸುತ್ತಾರೆ. ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಪಡೆದಿದ್ದಂತಹ ತಂಡ ತದನಂತರದಲ್ಲಿ ಹಿಂಬಾಲಿಸಿ ಬರುತ್ತಿದೆ ವಿದ್ಯೋದಯ ಪ್ರಥಮ ಕಾಲೇಜು ಟಿ.ನರಸೀಪುರ ತಂಡ, ಮಹಿಳಾ ತಂಡ ಕಳೆದ ಬಾರಿಯ ಮಹಿಳಾ ತಂಡ ಪ್ರಶಸ್ತಿಯನ್ನು ಕ್ರೀಡಾಪಟುಗಳನ್ನು ಹೊಂದಿಸಿರುವ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಜ್ಞಾನ ಅಧ್ಯಯನ ವಿಭಾಗದ ಕ್ರೀಡಾಪಟುಗಳು ಅತಿಥಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಇದರಲ್ಲಿ ಸಾಕ್ತಾ ಇದ್ದಾರೆ ಪಥಸಂಚಲನೆಯಲ್ಲಿ. ತದನಂತರ ಆಗಮಿಸಿದ್ದ ತಂಡ ಶ್ರೀ ಡಿ ದೇವರಾಜ ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹುಣಸೂರು ತಂಡ ಅತಿಥಿ ಗಣ್ಯರಿಗೆ ಧ್ವಜವಂದನೆಯನ್ನು ಸಲ್ಲಿಸುತ್ತಾ ಸಾಗುತ್ತಿದೆ. ಫಾಲೋಡ್ ಬೈ ಮಹಾರಾಜ ಕಾಲೇಜು ಮೈಸೂರು ತಂಡ, ಫಾಲೋಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ಮೈಸೂರು ತಂಡ, ವಿಜಯನಗರ ವುಮೆನ್ಸ್ ಕಾಲೇಜು ಮೈಸೂರು ತಂಡ, ಟಿಟಿಎಲ್ ಕಾಲೇಜು ಮೈಸೂರು, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ ಬಿಳಿಕೆರೆ ತಂಡ, ಫಾಲೋಡ್ ಬೈ ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್
ನಂಜನಗೂಡು, ಮಹಾರಾಣಿ ಕಲಾ ಕಾಲೇಜು ತಂಡ, ಎಂಎಂಕೆ ಎನ್ಎಡಿಸಿ HD ಕೋಟೆ, JSS BEd ಕಾಲೇಜು ಸುತ್ತೂರು, ಗವರ್ನಮೆಂಟ್ ವುಮೆನ್ಸ್ ಕಾಲೇಜ್ ಹುಣಸೂರು, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ ಸಾಲಿಗ್ರಾಮ ತಂಡ, ಯುವರಾಜಾಸ್ ಕಾಲೇಜು ತಂಡ, JSS ಕಾಲೇಜ್ ಚಾಮರಾಜನಗರ, ಸಿದ್ಧಾರ್ಥನಗರ ತಂಡ, ಫಾಲೋಡ್ ಬೈ ಟೆರೇಷಿಯನ್ ಕಾಲೇಜು ಮೈಸೂರು ತಂಡ, ಸೇಫ್ ಅಂಡ್ ಫಸ್ಟ್ ಏಡ್ ಕಾಲೇಜು ಮೈಸೂರು, ವಿದ್ಯಾ ವಿಕಾಸ್ ಪ್ರಥಮ ದರ್ಜೆ ಕಾಲೇಜು ಮೈಸೂರು, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜು ಶ್ರೀನರಸೀಪುರ, PLN ಫಸ್ಟ್ ಏಡ್ ಕಾಲೇಜ್ ಪುರಿ ವ್ಯಾಲಿ, NIE ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಚಾಮರಾಜನಗರದಿಂದ ಸಾಧ್ಯವಾದಷ್ಟು ಬೇಗ ತಮ್ಮ ಹೆಜ್ಜೆಗಳನ್ನ ಸಾಗಿಸಬೇಕು. ಇದೀಗ ಚಾಮರಾಜನಗರ ಜಿಲ್ಲೆ ತನ್ನ ಎಲ್ಲ ಕ್ರೀಡಾಪಟುಗಳನ್ನ BGS ಕ್ರೀಡಾಂಗಣದಲ್ಲಿ ಮುನ್ನಡೆಯನ್ನ ಸಾಕ್ತಾ ಇದೆ, ಧ್ವಜವಂದನೆಯನ್ನ ಮಾಡ್ತಾ. ಚಾಮರಾಜನಗರ ಜಿಲ್ಲೆ ಶ್ರೀಮನ್ ಮಹಾರಾಜರ ಜಯಚಾಮರಾಜ ಒಡೆಯರ ಜನ್ಮಸ್ಥಳ ಎಂದು ಪ್ರಖ್ಯಾತಿಪಟ್ಟಿದೆ. ಮುನ್ನಡೆಸ್ತಾ ಇದ್ದಾರೆ. ಮೊದಲ ಪ್ರಧಾನಿಯನ್ನು ನಮ್ಮ ಮಂಡ್ಯ ಇದೀಗ ಧ್ವಜವಂದನೆಗೆ ಸಾಗಿ ಬರ್ತಾ ಇದೆ. ಮಂಡ್ಯದ ಎಲ್ಲ ಕ್ರೀಡಾಪಟುಗಳು ಕೂಡ ನಿಮ್ಮನ್ನ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಫಸ್ಟ್ ಏಡ್ ಕಾಲೇಜ್ ಪಾಂಡವಪುರ, ವಿದ್ಯಾ ಫಸ್ಟ್ ಏಡ್ ಕಾಲೇಜ್ ಪಾಂಡವಪುರ, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್ ಪಾಂಡವಪುರ. ಈ ಎಲ್ಲ ತಂಡಗಳು ಅತಿಥಿ ಗಣ್ಯರಿಗೆ ಧ್ವಜವಂದನೆಯನ್ನ ಸಲ್ಲಿಸುತ್ತಾ ಸಾಗ್ತಾ ಇದೆ. ಒಟ್ಟು 62 ಕಾಲೇಜುಗಳು ಇವತ್ತು ಶುಭಕಾಮನೆಗಳನ್ನು ತಿಳಿಸುವುದಕ್ಕಾಗಿ ಗ್ರಾಮಾಂತರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶ್ರೀ ಕ್ಷೇತ್ರ ಈ ವಿದ್ಯಾರ್ಥಿಗಳು ಅತ್ಯಂತ ಅಭಿಮಾನದ ಹೆಜ್ಜೆಗುರುತುಗಳನ್ನು ನೀಡಿ ಧ್ವಜವಂದನೆ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಅತ್ಯಂತ ಸಂಭ್ರಮದಿಂದ ಸಾಕ್ತಾ ಇದ್ದಾರೆ. ಹಾಗೂ ಇದೀಗ ಧ್ವಜವಂದನೆಯನ್ನು ಸಲ್ಲಿಸಿದಂತಹ ತಂಡ ನಾಗಮಂಗಲದ ಕಲಾ ವಾಣಿಜ್ಯ ಅತ್ಯಂತ ಶಿಸ್ತುಬದ್ಧವಾಗಿ ಅವರಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ಶ್ರೀ ಕ್ಷೇತ್ರದ ಗ್ರಾಮಾಂತರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ನಮ್ಮ ವಿದ್ಯಾರ್ಥಿಗಳು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಾಡಿನೊತ್ತುಗಲಕ್ಕೂ 475ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು ಪ್ರತಿ ವರ್ಷ ಇಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಹಾಗೂ ಸಾಂಸ್ಕೃತಿಕೋತ್ಸವಗಳನ್ನು ಏರ್ಪಡಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಮಗ್ರ ನಮ್ಮ ಅಭಿಮಾನದ ಸಂಕೇತವಾಗಿ ಹಿರಿಯ ಕ್ರೀಡಾಪಟುಗಳಿಗೆ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆಗಳನ್ನಿಟ್ಟು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. 1929ರಲ್ಲಿ MG ಶ್ರೀನಿವಾಸರಾವ್ ಶೀಲ್ಡ್ ಎಂದೇ ಖ್ಯಾತಿ ಪಡೆದಂತಹ ಇದುವರೆಗೂ 89 ವರ್ಷಗಳನ್ನು ದಾಟಿರ್ತಕ್ಕಂಥ ಪರ್ಯಾಯ ಪಾರಿತೋಷಕ ವೇದಿಕೆಯ ಮುಂಭಾಗದಲ್ಲಿದೆ. ಇದೊಂದು ನಿಜಕ್ಕೂ ಅತ್ಯಂತ ಐತಿಹ್ಯವುಳ್ಳ ಮಹಾರಾಜರ ಹಾಗೂ ಅದೆಷ್ಟೋ ನಾಡಿನ ಹಿರಿಯರ ಗಣ್ಯರ ಅಮೃತ ಹಸ್ತದಿಂದ ಹಸ್ತಾಂತರಿಸಲ್ಪಟ್ಟ ಮತ್ತು ಅದೆಷ್ಟೋ ಕ್ರೀಡಾಪಟುಗಳು ಅದನ್ನು ಹೆಮ್ಮೆಯಿಂದ ಎತ್ತಿಡಿದಂತಹ ಅತ್ಯಂತ ಅಪೂರ್ವವಾದ ಪಾರಿತೋಷಕ ಇಂದು BGS ಕ್ರೀಡಾಂಗಣದಲ್ಲಿ ಯಾರ ಪಾಲಿಗೆ ಎಂಬ ಅತ್ಯಂತ ಕುತೂಹಲಕಾರಿ ಘಟ್ಟದಲ್ಲಿದೆ. ಹಾಗಾಗಿ ದಯಮಾಡಿ ಎಲ್ಲ ಕ್ರೀಡಾಪಟುಗಳು ಅತ್ಯಂತ ಅಭಿಮಾನದಿಂದ ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನು ಆಡಬೇಕು. ಕುಮಾರಿ GK ವಿಜಯ್ ಕುಮಾರಿರವರು ಅಂತಾರಾಷ್ಟ್ರೀಯ ಓಟಗಾರ್ತಿ. ಈ ಓಟಗಾರ್ತಿ ಇದೇ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನ ತಂದಿರುವುದು ನಿಜಕ್ಕೂ ಈಗ ಎಲ್ಲ ಅತಿಥಿಗಳಿಗೆ ಕ್ರೀಡಾಪಟುಗಳನ್ನು ಪರಿಚಯಿಸಲಾಗುತ್ತಿದ್ದು ಮೈಸೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗವು 1928ರಲ್ಲಿ ಪ್ರಾರಂಭವಾಯಿತು. ಈ ಒಂದು ಪಾರಿತೋಷಿಕೆಯನ್ನು 1929ರಲ್ಲಿ MG ಶ್ರೀನಿವಾಸರಾವ್ ಅವರ ಹೆಸರಿನಲ್ಲಿ ಸ್ಥಾಪಿಸಿದ ಪಾರಿತೋಷಿಕೆ ಇದು. ಮಂಗಳೂರು ವಿಶ್ವವಿದ್ಯಾನಿಲಯ ಹೀಗೆ ಹಲವಾರು ವಿಶ್ವವಿದ್ಯಾನಿಲಯಗಳ ಹಿರಿಯ ಅಂಗನಾಗಿರುವ ಮೈಸೂರು ಉತ್ತಮವಾಗಿ ಸಾಧನೆಯ ಆದಿಚುಂಚನಗಿರಿ ಶ್ರೀ ಆದಿಚುಂಚನಗಿರಿ ಕಲಾ ಮತ್ತು ವಾಣಿಜ್ಯ
BM ರಮೇಶ್ ಅವರು ರೆಡಿ ಸರ್, BM ರಮೇಶ್ ಅವರು ಅದನ್ನ ವೇದಿಕೆಗೆ ಕ್ರೀಡಾಪಟುಗಳು ಉದಯದವರು ಈಗ ದೇವೇಗೌಡರವರಿಗೆ ನಮ್ಮ ಹೆಮ್ಮೆಯ ಕ್ರೀಡಾಪಟು ಇದೀಗ ಕ್ರೀಡಾಕೂಟಕ್ಕೆ ಚಾಲನೆ ದೊರೆತಿದೆ. ಅತ್ಯಂತ ಸಂಭ್ರಮದಿಂದ ಚಂದ ಆಟ ಆಡ್ಬಿಡಿ. ಇದೀಗ ವೇದಿಕೆಯ ಕಾರ್ಯಕ್ರಮವನ್ನು बृहस्पतिं सर्वगणं स्वस्तये स्वस्तय आदित्यासो भवन्तु नः विश्वे देवानो अद्य स्वस्तये वैश्वानरो वसुरग्निः स्वस्तये देवा अवन्त्रभव स्वस्तये स्वस्ति नो रुद्रप्पाद्वंवसः स्वस्ति मित्रावरुणा स्वस्ति मत्र्य रेवते स्वस्ति न इन्द्रश्चाग्निश्च स्वस्तिरो अदिते कृते स्वस्ति पञ्चामनुचरेम सूर्या चन्द्रमसा विव पुनर्ददता जानता सङ्गमे महे स्वस्त्ययनं दार्शवरिष्ठने विमहद्वोरं वायसं देवदानम् असुरग्नमिन्द्रसकं समत्समहद्यशो नाम विमारुहेम अम्बामुजमागिरसं गयं च स्वस्त्यात्रेयं मनसा ददाक्षं प्रयतः पाणिशरणं प्रपद्ये स्वस्तितं पादेशमयेर्नास्तु ॐ शान्ति शान्ति शान्तिः हरिः ॐ. ಇದೀಗ ವೇದಿಕೆಗೆ ದೈವಿಕ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ ಕುಮಾರಿ ಪೂಜಾ ಮತ್ತು ಸಂಗಡಿಗರು. ಭೈರವನೇ ಚುಂಚನಗಿರಿಯ ದೇವನೇ ಬಾಸ್ವಾಮಿ ಭೈರವನೇ ದೇವನು ನೀನೇ ಬಾಸ್ವಾಮಿ ಭೈರವನೇ ಬಾಸ್ವಾಮಿ ಭೈರವನೇ ಚುಂಚನಗಿರಿಯ ದೇವನೇ ಬಾಸ್ವಾಮಿ ಭೈರವನೇ ಚುಂಚನಗಿರಿಯ ದೇವನೇ ಭಕ್ತರಿಗೊಲಿದ ದೇವನು ನೀನೆ ಭಕ್ತರಿಗೊಲಿದ ದೇವನು ನೀನೆ ಬಾಸ್ವಾಮಿ ಭೈರವನೇ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಶರಣು ಎನ್ನುವ ಶರಣರ ಮನೆಯ ಬೆಳಗೋ ನನ್ನಯ್ಯ ಅಂದದ ತೇರು ಚಂದದ ರಥವು ಬರುವುದು ನೋಡಯ್ಯ ಚುಂಚನಗಿರಿಯಲ್ಲಿ ಮಿಂಚುವ ಭೈರವ ಬಾರೋ ನನ್ನಯ್ಯ ಹೆಬ್ಬಂಡೆ ಆಲಯದಿ ಶಿವಭಕ್ತಿ ತುಂಬಿಹುದು ಹೆಬ್ಬಂಡೆ ಆಲಯದಿ ಶಿವಭಕ್ತಿ ತುಂಬಿವುದು ನಲಿದಾಡಿ ಬಾರೋ ಕುಣಿದಾಡಿ ಬಾರೋ ನಲಿದಾಡಿ ಬಾರೋ ಕುಣಿದಾಡಿ ಬಾರೋ ಬಾಸ್ವಾಮಿ ಭೈರವನೇ ಬಾಸ್ವಾಮಿ ಭೈರವನೇ ಚುಂಚನಗಿರಿಯ ದೇವನೇ ಬಾಸ್ವಾಮಿ ಭೈರವನೇ ಚುಂಚನಗಿರಿಯ ದೇವನೇ ಕಾಲ ಭೈರವನೇ
ಚುಂಚನಗಿರಿಯು ಅದುವೇ ಕೈಲಾಸ, ಅನ್ನದಾನಿ ಭೈರವ ಇರುವ ಕ್ಷೇತ್ರವೇ ವೈಕುಂಠ. ಅಂದುಳ್ಳ ಮೊಗದವನೇ ಚಂದುಳ್ಳ ಗಿರಿಯವನೇ, ಅಂದುಳ್ಳ ಮೊಗದವನೇ ಚಂದುಳ್ಳ ಗಿರಿಯವನೇ. ಡೊಳ್ಳು ಕುಣಿದ್ಯಾವೋ ನವಿಲು ನಲಿದ್ಯಾವೋ, ಡೊಳ್ಳು ಕುಣಿದ್ಯಾವೋ ನವಿಲು ನಲಿದ್ಯಾವೋ. ಬಾ ಸ್ವಾಮಿ ಭೈರವನೇ, ಬಾ ಸ್ವಾಮಿ ಭೈರವನೇ, ಚುಂಚನಗಿರಿಯ ದೇವನೇ. ಬಾ ಸ್ವಾಮಿ ಭೈರವನೇ, ಚುಂಚನಗಿರಿಯ ದೇವನೇ. ಪಲ್ಲಕ್ಕಿ ಮೇಲೆ ಗುರುಗಳು ಬರುವ ಅಂದ ನೋಡಯ್ಯ, ಶ್ರೀ ಗುರು ಶಿವಗುರು ಬಾಲ ಗಂಗಾಧರ ಸ್ವಾಮಿ ನನ್ನಯ್ಯ. ಹೋಮ ಮಾಡಿ ತೂಗಿದೆ ನೋಡಿ ಗುರುಗಳ ಮಠದಲ್ಲಿ, ಚಂದಿರದಂತ ಸುಂದರ ಮೊಗಕ್ಕೆ ವಿಭೂತಿ ಹಣೆಯಲ್ಲಿ. ತಾವರೆ ಹೂ ಅರಳುತ್ತಿದೆ ಮಲ್ಲಿಗೆ ಹೂ ಗಮಿಸುತ್ತಿದೆ, ತಾವರೆ ಹೂ ಅರಳುತ್ತಿದೆ, ಮಲ್ಲಿಗೆ ಹೂ ಗಮಿಸುತ್ತಿದೆ. ಸ್ವಾಮಿಯ ನೋಡಿ ಭೈರವನ ನೋಡಿ, ಸ್ವಾಮಿಯ ನೋಡಿ ಭೈರವನ ನೋಡಿ. ಬಾ ಸ್ವಾಮಿ ಭೈರವನೇ, ಬಾ ಸ್ವಾಮಿ ಭೈರವನೇ, ಚುಂಚನಗಿರಿಯ ದೇವನೇ. ಬಾ ಸ್ವಾಮಿ ಭೈರವನೇ, ಚುಂಚನಗಿರಿಯ ದೇವನೇ. ಭಕ್ತರಿಗೊಲಿದ ದೇವನು ನೀನೆ, ಬಾ ಸ್ವಾಮಿ ಭೈರವನೇ. ಬಾ ಸ್ವಾಮಿ ಭೈರವನೇ, ಬಾ ಸ್ವಾಮಿ ಭೈರವನೇ. ಸ್ವಾಗತಿಸಲಿದ್ದಾರೆ ಶ್ರೀ ಆದಿಚುಂಚನಗಿರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶ್ರೀ ಕ್ಷೇತ್ರದ ಅಧಿದೇವತೆಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚಿರಸ್ಮರಣೆಯನ್ನು ಮಾಡಿಕೊಳ್ತಾ, 72ನೇ ಪೀಠಾಧ್ಯಕ್ಷರು ಪರಮ ಪೂಜ್ಯರು ಜಗದ್ಗುರುಗಳಾದಂತಹ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಪೂಜ್ಯ ಶ್ರೀ 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 ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರು ಹಾಗೂ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯರೇ, ಈ ದಿನ ಮೈಸೂರು ವಿಶ್ವವಿದ್ಯಾನಿಲಯದ 90ನೇ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟವನ್ನು ನಮ್ಮ ಕಾಲೇಜು ಆಯೋಜಿಸಿದೆ. ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ 90 ಕ್ರೀಡಾಕೂಟಗಳಲ್ಲಿ ಮೈಸೂರಿನ ವಿಶ್ವವಿದ್ಯಾನಿಲಯದಿಂದ ಹೊರತಾಗಿ 4 ಕಾಲೇಜುಗಳಲ್ಲಿ ಮಾತ್ರ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಅದರೊಳಗೆ ವಿಶೇಷವಾಗಿ ನಾವು ಈಗ ಆಯೋಜಿಸ್ತಾ ಇರತಕ್ಕಂತಹ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಕ್ರೀಡಾಕೂಟವು ಗ್ರಾಮೀಣ ಪ್ರದೇಶದಲ್ಲಿ ಮೊದಲನೆಯ ಕ್ರೀಡಾಕೂಟ ಅಂತೇಳಿ ಭಾವಿಸ್ತೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮೆಲ್ಲರನ್ನು ಸಹ ಆಶೀರ್ವದಿಸಿ ಈ ಒಂದು ಕ್ರೀಡಾಕೂಟಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪೂಜ್ಯ ಶ್ರೀಗಳ ಸಾನ್ನಿಧ್ಯ, ದಿವ್ಯ ಸಾನ್ನಿಧ್ಯ ನಮ್ಮೆಲ್ಲರಿಗೂ ಸಹ ಸಂತೋಷವನ್ನು ತಂದಿದೆ. ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಗೌರವಿಸಬೇಕು ಅಂತೇಳಿ ನಮ್ಮ ಹೇಳ್ಕೊಡ್ತೇನೆ. ಈ ಸಮಾರಂಭಕ್ಕೆ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಆಗಮಿಸಿದರೆ ಪೂಜ್ಯ ಶ್ರೀಗಳನ್ನು ಗೌರವಿಸಬೇಕು ಅಂತ ಹೇಳಿ ಈ ಸನ್ನಿವೇಶದಲ್ಲಿ ಅವರನ್ನ ಸ್ವಾಗತಿಸ್ತಾ ನಾವು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣವನ್ನು ಏರ್ಪಡಿಸಿದಂತ ಹಿರಿಯವರು ಆಗಿರುವಂತಹ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀತ GT ದೇವೇಗೌಡರವರಿಗೂ ಸಹ ನಾವು ಸ್ವಾಗತವನ್ನು ಕೋರ್ತೇವೆ. ಪೂಜ್ಯ ಶ್ರೀಗಳಿಂದ ಆಶೀರ್ವಾದಿಸಬೇಕು ಅಂತ ಹೇಳಿ ಹಾಗೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಸಹ ಈ ಸನ್ನಿವೇಶದ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಗೌರವಿಸಬೇಕು ಅಂತ ಹೇಳಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ವಿಶೇಷವಾದ ಸ್ಫೂರ್ತಿ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಟಿ.ಕೆ. ಉಮೇಶ್ ಅವರು ನಮ್ಮ ಕುಲಪತಿಗಳನ್ನ ನಾನು ಸ್ವಾಗತಿಸ್ತೇನೆ. ಕುಮಾರಿ G.K. ವಿಜಯ್ ಕುಮಾರ್ ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ
ಇಲಾಖೆಯ ನಿರ್ದೇಶಕರಾಗಿರುವಂತಹ ಕೃಷ್ಣಯ್ಯರವರಂತ ಪೂಜ್ಯರು ಆಶೀರ್ವದಿಸಬೇಕು ಅಂತ ಹೇಳಿ, ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಪೂಜ್ಯರುಗಳು ಆಶೀರ್ವದಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಹಾಗೆ ಈ ಸಮಾರಂಭಕ್ಕೆ ಎಲ್ಲಾ ರೀತಿಯ ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲಾ ಕಾಲೇಜುಗಳ ದೈಹಿಕ ನಿರ್ದೇಶಕರುಗಳನ್ನು ಸಹ ಈ ಸಭೆಗೆ ಸ್ವಾಗತಿಸುತ್ತೇನೆ. ವಿಶೇಷವಾಗಿ ನಮ್ಮ ನಾಗಮಂಗಲ ತಾಲೂಕಿನ ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್. ಹಾಗೂ ಕಾರ್ಯಕಾಶಗಳನ್ನು ಸದುದ್ದೇಶಗಳನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ವಿತರಿಸಲಿದ್ದಾರೆ ಮೈಸೂರು ಮಾಯಾಪುರೇ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲ ಚಿತ್ತಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಂ ಸಮಾಧಿ ಕುಸುಮೈರ್ನ ನಿರ್ಮಲವಾದ ಮನವೇ ಕರ್ಪೂರಧಾರಣ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದೀನ ಗುರುವಿನೊಳನು ಗುಡಿ ಭಕ್ತಿಯಲಿ ಅನುದೀನ ಗುರುವಿನೊಳನು ಗುಡಿ ಭಕ್ತಿಯಲಿ ನಮ್ಮೆಲ್ಲರ ದೈವ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಡನೆ ಇಂದು 90ನೇ ಮೈಸೂರು ವಿಶ್ವವಿದ್ಯಾಲಯ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಸ್ಪರ್ಧೆ 2000 ಆದಿಚುಂಚನಗಿರಿ ಪವಿತ್ರವಾದ ಕ್ಷೇತ್ರದಲ್ಲಿ ಎಲ್ಲ ಕ್ರೀಡಾಪಟುಗಳು, ದೈಹಿಕ ಶಿಕ್ಷಕರು, ಬೋಧಕೇತರರೆಲ್ಲರೂ ಕೂಡ ಇವತ್ತು ಇಲ್ಲಿಗೆ ಆಗಮಿಸಿದ್ದೀರಿ. ವಿದ್ಯಾರ್ಥಿ ಕ್ರೀಡಾಪಟುಗಳೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಇಲ್ಲಿ ಬಂದು ಆಗಮಿಸಿದ್ದೀರಿ. ನಿಜವಾಗ್ಲೂ ಕೂಡ ನೀವು ಎಲ್ಲರೂ ಕೂಡ ಧನ್ಯರು ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರದಲ್ಲಿ ಏನು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ ಕನಸುಗಳೇನಿತ್ತು ಅದನ್ನೆಲ್ಲ ನನಸು ಮಾಡುವ ಮೂಲಕ ನಮ್ಮ ಶ್ರೀ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಇಲ್ಲಿ ಸಾನ್ನಿಧ್ಯ ವಹಿಸಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು, ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು, ಅದೇ ರೀತಿ ಉದ್ಘಾಟನೆ ಮಾಡಿರ್ತಕ್ಕಂಥ ವಿಜಯಕುಮಾರಿಯವರು, ನಮ್ಮ ಪ್ರೊಫೆಸರ್ ಟಿ ಕೆ ಉಮೇಶ್ ಅವರು, ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರು, ಆತ್ಮೀಯ ಸ್ನೇಹಿತರಾದಂಥ ಕೆ ಸುರೇಶ್ ಗೌಡ್ರವರು, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಿ ಕೆ ಲೋಕೇಶ್ ಅವರು, ಕೃಷ್ಣಯ್ಯರವರು, ಹಿರಿಯರಾದಂಥ ರಾಮೇಗೌಡರು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನನಗೆ ಗುರುಗಳು ಹೇಳಿದ್ರು 18ನೇ ತಾರೀಕು ನೀವು ಬಂದು ಹೋಗಬೇಕು ಅಂತೇಳಿ. ಆದರೆ ಅನಿವಾರ್ಯ ಕಾರಣಗಳಿಂದ ಮುಖ್ಯಮಂತ್ರಿಗಳು 11:30 ಗಂಟೆಗೆ ಸರಿಯಾಗಿ ಒಂದು ಸಭೆಯನ್ನು ಕರೆದಿದ್ದಾರೆ. ಅದು ಬಹಳ ಮುಖ್ಯವಾದಂಥ ಸಭೆ, ಅಲ್ಲಿ ಹೋಗಲೇಬೇಕಾದ್ದರಿಂದ ಸ್ವಾಮೀಜಿಯವರು ನೀವು ಬಂದು ಒಂದು 10 ನಿಮಿಷ ಪ್ರಸಾದ ಸೇವನೆ ಮಾಡಿ ನೀವು ಹೊರಟುಬಿಡಿ ಅಂತ ಹೇಳಿದರು. ಆದರೂ ಕೂಡ ಈ ಒಂದು ಅಂತರ ಕಾಲೇಜು ಅಥ್ಲೆಟಿಕ್ಸು ಈ ಕ್ರೀಡಾಕೂಟದಲ್ಲಿ ಎಲ್ಲರನ್ನು ಕೂಡ ನೋಡಿದಾಗ ನಮಗೆಲ್ಲ ಒಂದು ಥರ ಎಷ್ಟು ಶಿಸ್ತಿನಿಂದ ವಿದ್ಯಾರ್ಥಿಗಳಿದ್ದಾರೆ, ಸೈನಿಕರ ರೀತಿ ಇವತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಸುತ್ತುವರೆದಿದ್ದನ್ನು ನೋಡಿ ನಮ್ಮ ಹಳ್ಳಿಯ ಮಕ್ಕಳು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೆ ಅಂತಕ್ಕಂಥದ್ದಕ್ಕೆ ನಮಗೆ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ಪರಮ ಪೂಜ್ಯ ಸ್ವಾಮೀಜಿಯವರು ಕಾಯಕ, ದಾಸೋಹ, ಶಿಕ್ಷಣ, ಆರೋಗ್ಯ, ಕಲೆ
ಸಾಹಿತ್ಯ, ಜಾನಪದ, ನಾಟಕ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ಹಳ್ಳಿಗಾಡಿನ ಹಿಂದಿನ ಎಲ್ಲ ಇತಿಹಾಸವನ್ನ ಮರುಕಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಬಾಲಗಂಗಾಧರ ನಾಥ ಸ್ವಾಮಿಯವರು ಮಾಡಿದ್ರು. ಇಡೀ ರಾಜ್ಯ ರಾಷ್ಟ್ರದಾದ್ಯಂತ ಇರ್ತಕ್ಕಂಥ ಈ ಸಂಸ್ಥೆಯ ಉಳಿವಿಗೆ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಒಂದು ಭೂಷಣ, ಈ ನಾಡಿಗೆ ಭೂಷಣ, ರಾಷ್ಟ್ರಕ್ಕೆ ಭೂಷಣ. ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ವಿದ್ವತ್ತನ್ನು ಪಡೆದಿರ್ತಕ್ಕಂಥವ್ರು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಭವವನ್ನು ಪಡೆದಿರ್ತಕ್ಕಂಥ ಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರನ್ನ ನೋಡಿದೆ ಬರ್ತಿರ್ಬೇಕಾದ್ರೆ ನಮ್ಮ ಈ ಸಂಸ್ಥೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಎಷ್ಟೊಂದು ಶಿಸ್ತನ್ನ ನೀವು ನೋಡಿದ್ರಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಧ್ವಜಾರೋಹಣಕ್ಕೆ ವಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಬರುವಾಗ ಬಹಳ ಚೆನ್ನಾಗಿ ಶಿಸ್ತಿನಿಂದ ವಂದನೆಗಳನ್ನು ಸಲ್ಲಿಸೋದನ್ನು ಕೂಡ ನೋಡಿದೆ. ಎಲ್ಲೋ ಕೆಲವರು ಕೈಯೇ ಎತ್ತಿಲ್ಲ, ಧ್ವಜಕ್ಕೆ ವಂದನೆ ಮಾಡಲಿಲ್ಲ. ಅಂದ್ರೆ ಏನಪ್ಪ ಕಲಿಸಿದ್ದಾರೆ ನಿಮ್ಮ ಉಪಾಧ್ಯಾಯರು ನಿಮ್ಗೆ? ಎಷ್ಟು ಚೆನ್ನಾಗಿ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಧಾರಾಳವಾಗಿ ನಾವು ತಿರುಗಾಡ್ಕೊಂಡು ಬೀದಿಲಿ ಹೋಯ್ತೀವಲ್ಲ, ಹಿಂಗೆ ಓದೋದನ್ನ ಕೂಡ ನೋಡಿದೆ. ನನಗೆ ಗೊತ್ತಿಲ್ಲ, ನಿಮ್ಮ ಉಪಾಧ್ಯಾಯರಿಗೆ ಕೀರ್ತಿ ಸಲ್ಲಬೇಕು. ನಿಮ್ಮಲ್ಲಿ ಯಾರು ದೈಹಿಕ ಶಿಕ್ಷಕರಿದ್ದಾರೆ ಅವ್ರು ಇದನ್ನು ನೋಡ್ಕೋಬೇಕು. ಕ್ರೀಡೆ ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರ ಮಟ್ಟದ ಒಂದು ಕ್ರೀಡೆ, ಇವತ್ತು ರಾಜ್ಯ ಮಟ್ಟದ ಕ್ರೀಡೆ. ಇವತ್ತು ಕ್ರೀಡೆ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಮಾತ್ರವಾದಂಥ ಸ್ಥಾನ ಇದೆ. ಬಹಳ ಪ್ರಮುಖ ಕ್ರೀಡೆ ಮನಗಂಡಲೇಬೇಕಾಗಿದೆ. ಇವತ್ತು ನಿಮ್ಗೆ ಗೊತ್ತಿದೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣ, ಮತ್ತೊಂದು ಶಿಕ್ಷಕ, ವೈದ್ಯ, ಕೃಷಿಕ. ವಿದ್ಯೆ, ಆರೋಗ್ಯ, ಕೃಷಿಕ, ಇವು ಮೂರು ಸಮೃದ್ಧವಾಗಿದ್ದರೆ ನಮ್ಮ ರಾಷ್ಟ್ರ ದೇಶ ಸಮೃದ್ಧವಾಗಿರ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ವೇಳೆ ಇಲ್ಲ. ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೀರಿ. ಭಾಗವಹಿಸ್ತಕ್ಕಂಥದ್ದು ಕ್ರೀಡೆಯಲ್ಲಿ ಬಹಳ ಮುಖ್ಯ. ಸೋಲು ಗೆಲುವು ಮುಖ್ಯ ಅಲ್ಲ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ನಾವೆಲ್ಲರೂ ಕೂಡ. ಇಲ್ಲಿ ಗೆದ್ದಂಥವರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ಸೋತಿರ್ತಕ್ಕಂಥವ್ರು ಮತ್ತೊಮ್ಮೆ ಗೆದ್ದು ಆ ಗುರಿಯನ್ನು ಮುಟ್ತಕ್ಕಂಥ ಗುರಿಯನ್ನ ನೀವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಕ್ರೀಡಾ ನಿಯಮಾವಳಿಗೆ ಅನುಗುಣವಾಗಿ, ಕ್ರೀಡಾ ನಿಯಮಗಳ ಬದ್ಧತೆಯಿಂದ ತಾವೆಲ್ಲರೂ ಕೂಡ ಶಿಸ್ತಿನಿಂದ ಬಹಳ ದೂರದ ಊರುಗಳಿಂದ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಕ್ರೀಡಾ ನಿಯಮಗಳನ್ನ ಪಾಲನೆ ಮಾಡಬೇಕು. ಬಹಳ ಶಾಂತಿಯಿಂದ ಈ ಪುಣ್ಯವಾದ ಪವಿತ್ರ ಕ್ಷೇತ್ರದಲ್ಲಿ ತಾವೇನು ಬಂದಿದ್ದೀರಿ, ಇಲ್ಲಿ ಭಾಗವಹಿಸ್ತಕ್ಕಂಥದ್ದೇ ಪುಣ್ಯ. ಈ ಕ್ಷೇತ್ರಕ್ಕೆ ನಾವು ಯಾವ ಕ್ಷೇತ್ರದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಮನಸ್ಸಲ್ಲಿ ಇರಬೇಕು. ಅತ್ಯಂತ ಗೌರವದಿಂದ ಈ ಕ್ಷೇತ್ರಕ್ಕೆ ಕೀರ್ತಿಯನ್ನು ತರಬೇಕು. ವಿಶ್ವವಿದ್ಯಾಲಯಕ್ಕೆ ಕೀರ್ತಿಯನ್ನು ತರಬೇಕು. ನಿಮ್ಮ ಕಾಲೇಜಿಗೆ ಕೀರ್ತಿಯನ್ನು ತರಬೇಕು. ನಿಮ್ಮ ತಂದೆ ತಾಯಂದಿರಿಗೆ ಕೀರ್ತಿಯನ್ನು ತರಬೇಕು. ಗುರುಗಳಿಗೆ, ನಾಡಿಗೆ, ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತರ್ತಕ್ಕಂಥ ತಾವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗಿ, ಉತ್ತಮ ಕ್ರೀಡಾಪಟುಗಳಾಗಿ, ಉತ್ತಮ ಅಧಿಕಾರಿಗಳಾಗಿ, ಉತ್ತಮ ರಾಜಕಾರಣಿಗಳಾಗಿ, ಉತ್ತಮ ನಾಯಕರಾಗಿ, ಆದರೆ ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ಮಾನವೀಯತೆಯಿಂದ ಸೇವೆಯನ್ನ ಸಲ್ಲಿಸುವಂತ ಸದ್ಗುಣ ನಿಮ್ದಾಗ್ಲಿ, ಸತ್ಪ್ರಜೆಗಳು ನೀವಾಗಿ, ಸದ್ಗುಣ ಸಂಪನ್ನರಾಗಿ ಈ ನಾಡಿಗೆ ಕೀರ್ತಿಯನ್ನ ತನ್ನಿ ಅಂತೇಳಿ ಹೇಳ್ತಾ, ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಇವತ್ತೇನು ಚುಂಚನಗಿರಿ ಕ್ಷೇತ್ರ ಹೆಂಗಿತ್ತು ಅಂತೇಳಿ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಆದರೆ ಇವತ್ತು ನವಿಲುಗಳು, ಜಿಂಕೆಗಳು, ಕೋಗಿಲೆಗಳು ಎಲ್ಲವೂ ಕೂಡ ಇಲ್ಲಿ ಬಂದು ವಾಸ ಮಾಡ್ತಕ್ಕಂಥ ಚಿಂತನೆಗಳಾಗಿದೆ. ಪರಮ ಪೂಜ್ಯ ಗುರುಗಳು ಹಿಂದುಳಿದ, ದಲಿತ, ದೀನ ದಲಿತ ದುರ್ಬಲರಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಸಂಸ್ಕೃತವನ್ನು ಕೂಡ ಕಲಿಸುವ ಮೂಲಕ ಎಲ್ಲ ಮಠಗಳಿಗೆ, ಎಲ್ಲ ಜಾತಿ,
ಎಲ್ಲ ಜನಾಂಗದ ಮಠಗಳಿಗೆ ಗುರುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಇದು. ಅಂತ ಕ್ಷೇತ್ರದಲ್ಲಿ ಬಂದಿರ್ತಕ್ಕಂಥ ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಿಸುತ್ತಾ, ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ. 412 ಪದವಿ ಕಾಲೇಜುಗಳಿದ್ದಾವೆ. ಆ ಎಲ್ಲ ಪದವಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ 600 ಕೋಟಿ ರೂಪಾಯಿಗಳ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಅಲ್ಲಿರ್ತಕ್ಕಂಥ ಎಲ್ಲವನ್ನು ಮಾಡ್ತಕ್ಕಂಥ ತಯಾರಿಯನ್ನು ಮಾಡಿದ್ದೇನೆ ಅಂತೇಳಿ ಅತ್ಯಂತ ಸಂತೋಷದಿಂದ ಹೇಳ್ತಾ ಮತ್ತೊಮ್ಮೆ ನಮಸ್ಕರಿಸಿ ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತಿಸಿದ್ದು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ಪಟುವಾಗಿ ಹೊರಹೊಮ್ಮಿರತಕ್ಕಂಥ ಏಷ್ಯನ್ ಅಥ್ಲೆಟಿಕ್ಸ್ ನಲ್ಲಿ ಭಾರತಕ್ಕೆ ಚಿನ್ನ ತಂದುಕೊಟ್ಟ, ದಕ್ಷಿಣ ಫೆಡರೇಷನ್ ಕಪ್ ನಲ್ಲಿ ಚಿನ್ನ ಪಡೆದಂತಹ ಅಭಿಮಾನದ ಕ್ರೀಡಾಪಟು ಕುಮಾರಿ ಹಾಗೂ 90ನೇ ಮೈಸೂರು ವಿಶ್ವವಿದ್ಯಾನಿಲಯದ ಅಂತರ ಕಾಲೇಜು ಅಥ್ಲೆಟಿಕ್ಸ್ ಸ್ಪರ್ಧೆಗಳ ಈ ಸಮಾರಂಭದಲ್ಲಿ ಹಾಜರಾಗಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಹಾಗೂ ನಂದು ಸ್ಪೋರ್ಟ್ಸ್ ಲೈಫ್ ಹೇಗಿತ್ತು ಅಂದರೆ, ನಾನು ಮುಂಚೆ ಇದೇ ರೀತಿ ನಾನು ಗೌಡನಹಳ್ಳಿ ಅಂತ ಶ್ರೀ ಆದಿಚುಂಚನಗಿರಿ ಹೈಸ್ಕೂಲಲ್ಲೇ ಓದಿದ್ದು. ಇದೇ ಸಂಸ್ಥೆಯಿಂದ ನನಗೆ PT ಟೀಚರ್ ಹೇಳಿದರು, ಹೋಗಮ್ಮ ಹಿಂಗೆ ಶ್ರೀ ಭಾರತೀಯ ಕ್ರೀಡಾ ಪ್ರಾಧಿಕಾರನ ಹಾಸ್ಟೆಲ್ ಇದೆ, ಟ್ರಯಲ್ಸ್ ಕೊಡು, ಅಲ್ಲಿ ಸೆಲೆಕ್ಟ್ ಆದರೆ ಹಿಂಗೆ ಮುಂದೆ ಹೋಗೋಕ್ಕೆ ನಿಂಗೆ ಅವಕಾಶ ಆಗುತ್ತೆ ಅಂತ. ಸೊ ನಾನು ಹಾಗಾಗಿ ಹೋದೆ. ಅಲ್ಲಿ ಡಾಕ್ಟರ್ YS ಲಕ್ಷ್ಮೀಶ್ ಅಂತ ನನ್ನ ಕೋಚು, ಅವ್ರು ನಂಗೆ ಹೇಳಿದರು, ಸ್ಪೋರ್ಟ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟಗಳು ಬರುತ್ತೆ, ಬಟ್ ಆದರೆ ಅದು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಒಂದು ಸನ್ಯಾಸಿ ರೂಪ ತಗೋಬೇಕಾಗತ್ತೆ. ಮತ್ತು ಸ್ಪೋರ್ಟ್ಸ್ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ, ಕಾನ್ಸಂಟ್ರೇಷನ್ನು, ಎಜುಕೇಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಮತ್ತು ಸೋಲು ಗೆಲುವು ತುಂಬ ಇರುತ್ತೆ. ಸೊ ನೀವೆಲ್ಲ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್. ಈ ದಿನ ಈ ಕ್ರೀಡಾಕೂಟ ಉದ್ಘಾಟನೆಯನ್ನು ತುಂಬು ಹೃದಯದಿಂದ ಉದ್ಘಾಟಿಸುತ್ತಿದ್ದೇನೆ. ಈ ಕ್ರೀಡಾಕೂಟಕ್ಕೆ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. Intercollegiate Athletic Meet 2018 in loyal competitions, respecting the rules and regulations which govern them and desirous of participating in them in the true spirit of sportsmanship for the honor of our college and the glory of sports. Thank you. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರೇ, ಪೂಜ್ಯ ಶ್ರೀ ಪುರುಷೋತ್ತಮಾನಂದನ ಉದ್ಘಾಟನೆ ಮಾಡಿದಂತಹ ಅಂತಾರಾಷ್ಟ್ರೀಯ ಓಟಗಾರ್ತಿಯರಾದಂತಹ ಕುಮಾರಿ GK ಜಯಕುಮಾರಿಯವರೇ, ಈ ಕ್ರೀಡಾಕೂಟದ ಆಯೋಜನೆಯನ್ನು ಮಾಡ್ತಿರುವಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ASC ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ BK ಲೋಕೇಶ್ ರವರೇ, ಪ್ರೊಫೆಸರ್ NS ರಾಮೇಗೌಡ್ ಸರ್ ಅವರೇ, ನನ್ನ ನಿರ್ದೇಶಕರುಗಳೇ, 3 ತಿಂಗಳ ಹಿಂದ್ಗಡೆ ಒಂದು ಸಣ್ಣ ಮೀಟಿಂಗ್ ಇದೆ ಬನ್ನಿ ಸರ್ ಅನ್ನೋವಂಥದ್ದನ್ನು ನಮ್ಮ ಪ್ರಾಂಶುಪಾಲರು ಹೇಳಿದರು. ಪೂಜ್ಯ ಶ್ರೀ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಹತ್ರ ನಾವು ನಿವೇದನೆ ಮಾಡಿಕೊಂಡಾಗ, ಸ್ವಾಮೀಜಿಯವರೇ ನಾವೊಂದು ಕಾರ್ಯಕ್ರಮವನ್ನು, ವಿಶ್ವವಿದ್ಯಾನಿಲಯದ ಕಾರ್ಯಕ್ರಮವನ್ನು ಈ ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತೀವಿ, ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ತುಂಬು ಹೃದಯದಿಂದ ಒಪ್ಪಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅವರ ಪಾದಗಳಿಗೆ ನಮಸ್ಕರಿಸ್ತಾ, ಈ ಸುಂದರವಾದಂತಹ ಪರಿಸರದಲ್ಲಿ ಇಷ್ಟೊಂದು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಲೋಕೇಶ್ ಅವರ ಶ್ರಮ ನಿಜವಾಗ್ಲೂ ಹೆಚ್ಚಿದೆ. ಯಾಕೆ ಅಂತಂದರೆ ಕಳೆದ 3 ತಿಂಗಳಿಂದ ಸುಮಾರು ಒಂದು 15-20 ಬಾರಿ ನಾವು ಭೇಟಿ ಮಾಡಿದ್ದೇವೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ.
ಹಾಗೆ ಪ್ರಸನ್ನನಾಥ್ ಸ್ವಾಮೀಜಿಯವರು ಮೊದಲನೇ ಭೇಟಿನಲ್ಲೇ ನಮಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿತ್ರವನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನ ಅವರು ಸ್ವತಃ ನಿರ್ವಹಿಸಿದ್ದಾರೆ. ಅವರ ಪಾದಗಳಿಗೂ ಸಹ ನಾನು ನಮಸ್ಕರಿಸುತ್ತಾ, ನಮ್ಮ ವಿಶ್ವವಿದ್ಯಾನಿಲಯ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದ ಹಿರಿಯ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು. ಈ ಕ್ರೀಡಾಕೂಟ 90ನೇ ಕ್ರೀಡಾಕೂಟವಾಗಿದೆ. ಅಂದರೆ ಸುಮಾರು 90 ವರ್ಷಗಳಿಂದ ಸತತವಾಗಿ ಈ ಕ್ರೀಡಾಕೂಟ ನಡೀತಾ ಬಂದಿದೆ. ಇದಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುವಂತಹ ಈ ಕ್ರೀಡೆಯಲ್ಲಿ ಸುಮಾರು 93 ಶಿಕ್ಷಣ ಸಂಸ್ಥೆಗಳಿಂದ 1100 ವಿದ್ಯಾರ್ಥಿನಿಯರು, ಪುರುಷರ ವಿಭಾಗದಲ್ಲಿ 22 ವಿಭಾಗಗಳಲ್ಲಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ 20 ವಿಭಾಗಗಳಲ್ಲಿ ಸ್ಪರ್ಧೆಗಳಿಗಾಗಿ ಇಲ್ಲಿ ಸೇರಿದ್ದೇವೆ. ಈ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಘನತೆ, ಗೌರವ ಇರುತ್ತೆ, ಹೆಚ್ಚಾಗುತ್ತೆ. ಜೊತೆಗೆ ಈ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ತಮ್ಮಲ್ಲಿರುವಂತಹ ಪ್ರತಿಭೆ ಎಷ್ಟಿದೆ, ಹೇಗಿದೆ ಅನ್ನೋದನ್ನು ಅಳತೆ ಮಾಡಿಕೊಳ್ಳಲಿಕ್ಕೆ ಇದೊಂದು ಉತ್ತಮವಾದಂಥ ವೇದಿಕೆಯಾಗಿದೆ. ಹಾಗೆ ಕ್ರೀಡಾಪಟುಗಳು ಮುಂದೆ ನಡೆಯುವಂತಹ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಸಹ ಇದು ಕೊಡುತ್ತೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕೂಟ ದಾಖಲೆಯನ್ನು ನಿರ್ಮಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ವಿಶ್ವವಿದ್ಯಾನಿಲಯದಿಂದ 7,500 ರೂಪಾಯಿಗಳನ್ನ ನಾವು ಕೊಡ್ತೇವೆ. ಹಾಗೂ ಚಾಂಪಿಯನ್ಶಿಪ್ ಪಡೆದಂತಹ ತಂಡಗಳಿಗೆ ನಾವು 25,000 ರೂಗಳನ್ನ ವ್ಯಾಪ್ತಿನಲ್ಲಿ ಕೆಲಸ ನಿರ್ವಹಿಸ್ತಿರುವಂತಹ ಎಲ್ಲ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು, ನಮ್ಮ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಅಧ್ಯಾಪಕರು, ಅಧ್ಯಾಪಕೇತರರು, ಮಾರ್ಕರ್ಸು, ಇವರೆಲ್ಲರ ಸಹಾಯದಿಂದ ಒಟ್ಟಾಗಿ ಈ ಕ್ರೀಡಾಕೂಟ ಹೆಚ್ಚು ಯಶಸ್ವಿಯಾಗಿ ನಡೀಲಿಕ್ಕೆ ನಮಗೆ ಸಹಕಾರಿ ಸೀಮಿತವಾಗಿತ್ತು. ಇಷ್ಟುವರೆಗೂ ಯಾವುದೇ ಸಂದರ್ಭದಲ್ಲೂ ತಾಲೂಕಿಗೆ ನಾವು ಮೀಟನ್ನು ಕೊಟ್ಟಿದ್ದೇ ಇಲ್ಲ. ಇದೇ ಪ್ರಥಮ ಬಾರಿ ಕ್ಷೇತ್ರಕ್ಕೆ ನಾವು ಕೊಟ್ಟಿದ್ದೇವೆ. ತುಂಬ ಖುಷಿ ಆಗೋದೇನಪ್ಪ ಅಂತಂದರೆ, ನಾವು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಿದಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅರ್ಹತೆಯನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಮುಂದೆ ನಡೆಯುವಂಥ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ಈ ಸಂದರ್ಭದಲ್ಲಿ ಎಲ್ಲ ಅಥ್ಲೆಟ್ಗಳಿಗೆ ನಾನು ಶುಭವನ್ನು ಕೋರಿ, ಈ ಕೂಟದ ಯಶಸ್ಸಿಗೆ ಶ್ರಮಿಸುತ್ತಿರುವಂತಹ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪ್ರಾಂಶುಪಾಲರಿಗೆ ನಾನು ಶುಭವನ್ನು ಕೋರಿ, ಇವರೆಲ್ಲರಿಗೂ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿರುವಂತಹ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ, ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರಿಗೆ, ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರಿಗೆ ವಂದಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಮಾತನಾಡಲಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸ್ವಾಮಿಗಳಿಗೆ, ಅವರ ಪಾದಾಭಿವಂದನೆಗಳಿಗೆ ನಮಸ್ಕಾರ. ಬಹಳ ಹಿಂದೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದಿದ್ದೆ. ನಾನು ಬಹುಶಃ ಸುಮಾರು ವರ್ಷ ಆಯಿತು. ಹಿರಿಯ ಸ್ವಾಮಿಗಳಿದ್ದು ಅವತ್ತು ಇವತ್ತರ ಆಶೀರ್ವದಿಸಿಟ್ಟು ಬಂದಿದ್ದೆ. ಈ ಜಾಗಕ್ಕೆ ಬಂದ್ರೇ ಒಂದು ರೀತಿ ಖುಷಿಯಾಗುತ್ತೆ. ಅದೇನೋ ನಾವು ನವಿಲು ಅದೆಲ್ಲ ಹೇಳ್ತಿದ್ದಾಗ ಸ್ವಾಮಿಗಳು ತಮಾಷೆಯಾಗಿ ಚಿರತೆನೂ ಬಂದ್ಬಿಟ್ಟಿದೆ ಈಗ ಅಂತ ಹೇಳ್ತಾಯಿದ್ರು. ಅದಕ್ಕೂ ಒಂದ್ಸಲ ನೋಡಬೇಕು ಅನ್ನಿಸ್ತೇನೋ, ಒಂದ್ಸಲ ಬಂದಿದೆ ಅನಿಸುತ್ತೆ. ಈ ತರಹದ ವಾತಾವರಣದಲ್ಲಿ ಕ್ರೀಡಾ ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ನಾವು ಬಹುಶಃ ಮೊದಲು ಈ ಥರದ ಜಾಗಗಳನ್ನ ಮೈಸೂರಿನಲ್ಲಿ ಕೆಲವು ಕಡೆ ನೋಡ್ತಾ ಇದ್ವಿ, ಬೆಟ್ಟದ ತಪ್ಪಲಿನಲ್ಲೋ ಅಲ್ಲೋ ಇಲ್ಲೋ. ಇವಾಗ ಆ ಜಾಗಗಳಿಗೆ ಭಾಳ ಕೊರತೆ ಆಗ್ಬಿಟ್ಟಿದೆ, ಆ ಥರದ ಜಾಗಗಳು ಸಿಕ್ಕಲ್ಲ. ಇವತ್ತಿಗೂ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಜಾಗ ಪರಿಸರ ಗೋವಲ್ ಗ್ರೌಂಡ್ಸ್ ಆಗಲಿ ಅಥವಾ ಮಹಾರಾಜಾಸ್ ಗ್ರೌಂಡ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಇದು ಯಾವುದಕ್ಕೂ ಏನು ಕಡಿಮೆ ಇಲ್ಲ. ಇದೊಂಥರ ದಿಲ್ಲಿಯಿಂದ ಹಳ್ಳಿಗೆ ಅನ್ನೋ ಬದಲು ಹಳ್ಳಿಯಿಂದ ದಿಲ್ಲಿಗೆ ಅಂತ ನಾವು ಮಾಡ್ಕೋಬೋದು. ಯಾಕೆಂದ್ರೆ ಈಗ ತಾನೇ ಹೇಳ್ತಾ ಇದ್ರು, ಈ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದಂಥ ಮಕ್ಕಳು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗ್ಬೋದು ಅಂತ ಹೇಳ್ತಾ ಇದ್ರು. ನಮ್ಮ ಕೃಷ್ಣಯ್ಯನವರ ಪಕ್ಕದಲ್ಲಿ ಕೂತಿರೋವಂಥ ಮಗುನೇ ಸಾಕ್ಷಿ ಅದಕ್ಕೆ. ಸೊ ಅದರಿಂದ ಇಂಥ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ಕೂಡ ನಾವು ವಿಶ್ವವಿದ್ಯಾನಿಲಯದ ವತಿಯಿಂದ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ನಮಗೆ. ಇಂಥ ಜಾಗದಲ್ಲಿ ಇಷ್ಟರ ಮಟ್ಟಿಗೆ ಪ್ರೋತ್ಸಾಹ ಸಿಕ್ಕಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಗ್ರಾಮೀಣ ಟ್ಯಾಲೆಂಟ್ನ ನಾವು ಎಲ್ರಿಗೂ ಎಕ್ಸಿಬಿಟ್ ಮಾಡ್ಬೋದು, ಅವ್ರ ಮೇಲೆ ತಂದು ಅವರಿಂದ ದೇಶಕ್ಕೊಂದು ಕೀರ್ತಿ ಬರ್ಬೋದೇನೋ ಅನ್ನೋ ಆಶಯದೊಂದಿಗೆ ಹೆಚ್ಚಿಗೆ ಕಾಲ ಕಳೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಕಾರಣ ಏನಂದರೆ ಈಗಾಗಲೇ 11 ಗಂಟೆ ಆಯಿತು, ಬಿಸಿಲು ಉರಿ ಬಿಸಿಲಾಗ್ತಾ ಇದೆ.
ಸೊ ಮಕ್ಕಳ ದೈಹಿಕ ಚಟುವಟಿಕೆಗಳು ಕಾಯ್ತಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಶುಭವಾಗಲಿ. ಈ ಎಲ್ಲ ಸ್ಪರ್ಧೆಗಳು ಅತ್ಯುತ್ತಮ ರೀತಿಯಲ್ಲಿ ನಡೆದು ಒಂದು ಕ್ರೀಡಾ ಮನೋಭಾವದಿಂದ ಎಲ್ಲರೂ ಕಾಂಪೀಟ್ ಮಾಡಿ ಈ ಕಾಂಪಿಟೇಷನಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಎಬಿಲಿಟೀಸ್ಗೆ ತಕ್ಕನಾಗೆ ಈ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿ ವಿಜಯಿಗಳಾಗಿ ಆಗದೇ ಇದ್ದರೂ ಕೂಡ ಒಂದು ಸ್ಫೂರ್ತಿ ಪಡೆದು ಮುಂದಕ್ಕೆ ವಿಜಯ ಆಗೋದಕ್ಕೆ ಪ್ರಯತ್ನ ಪಡಲಿ ಅಂತ ಹೇಳಿ ಆ ಉತ್ಸಾಹದೊಂದಿಗೆ ನನ್ನ ಎಲ್ಲ ಆಶಯಗಳೊಂದಿಗೆ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಉದ್ದೇಶಿಸಿ ಪೂಜ್ಯ ಗುರುಗಳಾದ ಬಿಜಿಎಸ್ ಈ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ, ಯಾಕೆಂದ್ರೆ ಈ ದಿನ 90ನೆಯ ಮೈಸೂರು ವಿಶ್ವವಿದ್ಯಾನಿಲಯದ ಆಟೋಟಗಳ ಸ್ಪರ್ಧೆ ಹೇಗೆ ನಡೆಯುತ್ತೋ ಹಾಗೇನೆ ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಕೂಟ ಇದೇ ಕ್ರೀಡಾಂಗಣದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಡೀತಾ ಇದೆ. ರಾಷ್ಟ್ರೀಯ ಮಟ್ಟದ ಖೋ ಖೋ ಪಂದ್ಯಾವಳಿಗಳು ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಇದೇ ಬಿಜಿಎಸ್ ಕ್ರೀಡಾಂಗಣದಲ್ಲಿ ಕೆಲವೇ ಆಗಮಿಸ್ತಾ ಇದ್ದಾರೆ. ಇದನ್ನ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅತ್ಯಂತ ಹೆಮ್ಮೆಯಿಂದ ಆಯೋಜನೆಯನ್ನ ಮಾಡಲಾಗಿದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತೆ ಶುಭ ಕೋರ್ತಾ ಇಂತಹ ಒಂದು ದಿವ್ಯ ಸಾನ್ನಿಧ್ಯದಿಂದ ನಮ್ಮನ್ನೆಲ್ಲ ಹರಸಿ ಆಶೀರ್ವದಿಸಿ ಈ ಕ್ರೀಡಾಕೂಟಕ್ಕೆ ಶುಭ ಕೋರಬೇಕೆಂದು ಪರಮ ಪೂಜ್ಯ ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸುತ್ತೇವೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಮಹಾ ತ್ರಿಪುರ ಸುಂದರೀಂ. ನಾಡಿನ ಹೆಮ್ಮೆಯ ವಿಶ್ವವಿದ್ಯಾನಿಲಯವಾಗಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಸ್ಪರ್ಧೆ 2018-19 ಕಾರ್ಯಕ್ರಮ ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಸುಂದರ ರಮಣೀಯ ಕ್ಷೇತ್ರದ ಬೆಟ್ಟದ ತಪ್ಪಲಿನಲ್ಲಿ ಉದ್ಘಾಟನೆಗೊಂಡಿದೆ. 90ನೇ ಈ ಕೂಟದಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಓಡ್ಲಿಕ್ಕೆ ರೆಡಿಯಾಗಿ ನಿಂತಿದ್ದೀರಿ, ಕೊಡ್ತಿದ್ದೀರಿ. ಬಿಸಿಲಿನ ಜಡ ಜಾಸ್ತಿ ಆಗಿದೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಜಿಟಿ ದೇವೇಗೌಡರು ಹೇಳಿದರು, ಯೋಗದ ಬಗ್ಗೆ ಅವರು ಹೇಳಿದರು, ಯೋಗ ಈಸ್ ನಥಿಂಗ್ ಬಟ್ cohesiveness between the body, mind and the spirit. In the absence of the body, nothing can be achieved. Though the soul is an ultimate, physical body has given shelter for the soul to live. ಶರೀರ ಚೆನ್ನಾಗಿದ್ರೆ ಮನೆ ಒಳಗಡೆ ಇರ್ತಕ್ಕಂಥವ್ರು ಚೆನ್ನಾಗಿರ್ತಾರೋ ಹೇಗೋ ದೇಹವನ್ನು ಚಂದ ಇಟ್ಟುಕೊಳ್ಳಿಕ್ಕೆ ಕ್ರೀಡೆಗಳು ತುಂಬ ಮುಖ್ಯವಾಗಿರ್ತಕ್ಕಂತಹದ್ದು. ಈ ಒಂದು ಕಾರಣದಿಂದ ಕ್ರೀಡಾಕೂಟಗಳನ್ನು ಮಾಡೋದ್ರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಬೇಕು. ಕಾರಣ ದೇಹ ಚಂದ ಇರಬೇಕು ಅಂತಂದ್ರೆ ನಾವು ಆಟೋಟಗಳಲ್ಲಿ ಪಾಲ್ಗೊಳ್ಬೇಕು. ದೇಹ ದೇವನಿರುವ ಮಂದಿರ. ಎಂತಹುದೇ ದೊಡ್ಡ ತಪಸ್ವಿಯನ್ನ ಕೇಳಿ ನೋಡಿ, ಇಷ್ಟು ವರ್ಷಗಳ ಜೀವನದ ನಂತರದಲ್ಲಿ ಕಂಡುಕೊಂಡಂತ ಸತ್ಯ ಯಾವುದು ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ದೇಹ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತ. ಆ ಒಂದು ದೃಷ್ಟಿಯಿಂದ ಒಂದು ದೇಶದ ದೊಡ್ಡ ಆಸ್ತಿ ಅಂದ್ರೆ ಆ ದೇಶದ ಜನಸಂಖ್ಯೆ, ಜನಗಳು, ಅದರಲ್ಲೂ ಕೂಡ ಯೂತ್. ಎಂತ ಯುವಕರಿರಬೇಕು ದೇಶದಲ್ಲಿ ಅಂದ್ರೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಯುವಕರಿರಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದು ಆರೋಗ್ಯ ಚಂದ ಇಲ್ಲ ಅಂದ್ರೆ ಆ ದೇಶಕ್ಕೆ ಅದು ಭಾರ ಹೊರೆ. ಈ ಕಾರಣದಿಂದ ತಮ್ಮ ಅಕಾಡೆಮಿಕ್ಸ್ ಜೊತೆಯಲ್ಲಿಯೇ
ನಿಮ್ಮ ಶೈಕ್ಷಣಿಕ ಪ್ರಗತಿಯ ಜೊತೆಯಲ್ಲಿಯೇ ಆಟೋಟಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಮುಂದೆ ಬಂದಂಥ ನೀವುಗಳು ಕ್ಲಾಸ್ ರೂಮ್ನಲ್ಲಿ ಇರ್ತಕ್ಕಂಥ ಎಷ್ಟೇ ಪರ್ಸೆಂಟೇಜನ್ನು ಹೆಚ್ಚು ತೆಗೆದುಕೊಂಡ್ರೂ ಕೂಡ ಅವರಿಗಿಂತ ಒಂದು 5-10% ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ನಿಮ್ಮ ಶೈಕ್ಷಣಿಕ ಪ್ರಗತಿಯ ಜೊತೆಯಲ್ಲಿಯೇ ಕ್ರೀಡಾ ಪ್ರಗತಿಯನ್ನು ಕೂಡ ಮೇಳೈಸಿಕೊಂಡು ಬದುಕ್ತಾ ಇರ್ತಕ್ಕಂಥ ನೀವುಗಳು ಅವರಿಗಿಂತ ಶ್ರೇಷ್ಠ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಂತ ಆಟ ಆಡ್ತಕ್ಕಂಥವ್ರು ಚೆನ್ನಾಗಿ ಓದೋದಿಲ್ಲ, ವಿಲ್ ಪಾರ್ಟಿಸಿಪೇಟ್ ಇನ್ ದ ಸ್ಪೋರ್ಟ್ಸ್ ಅಂಡ್ ಸಚ್ ಆಕ್ಟಿವಿಟೀಸ್ ಈಸ್ ನಾಟ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ಅಕಾಡೆಮಿಕ್ಸ್ ಪ್ರಾಪರ್ಲಿ ಅಂತ ಒಂದು ದೊಡ್ಡ ಮಿಥ್ಯೆ ಇದೆ. ಬದುಕಿನ ಆಟದಲ್ಲಂತೂ ಗೆಲ್ತಕ್ಕಂಥವ್ರು ನೀವುಗಳು. ಯಾಕೆ ಅಂತಂದ್ರೆ ಯಾವ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದ ಸೋಲುಗಳನ್ನ ಗೆಲುವಿನ ಜೊತೆಯಲ್ಲಿ ಕಾಣ್ತಾ ಬಂದಿರ್ತಾನೋ ಅವನು ಬದುಕಿನ ಆಟದಲ್ಲಿ ಗೆಲ್ತಾ ಹೋಗ್ತಾನೆ. ಮೊನ್ನೆ ಒಂದು ಕೇಳಿದ್ವಿ, ಫಸ್ಟ್ ರ್ಯಾಂಕ್ನ ಏನೋ ತೆಗೆದುಕೊಂಡು ಡಿಗ್ರಿನಲ್ಲಿ ಯು ವೆಂಟ್ ಟು ಡೆಲ್ಲಿ ಟು ಗೆಟ್ ಟ್ರೈನಿಂಗ್ ಇನ್ ದ UPSC ಎಕ್ಸಾಮಿನೇಷನ್. UPSC ನಲ್ಲಿ ಸಮಸ್ಯೆ ಆಯಿತು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ನಲ್ಲಿ. ಕೇಮ್ ಬ್ಯಾಕ್ ಅಂಡ್ ಗಾಟ್ ಸೂಸೈಡ್, ಕಮಿಟೆಡ್ ಸೂಸೈಡ್, ಸತ್ತ ಅವನು. ಅವನ ಚರಿತ್ರೆನ ಹುಡುಕ್ತಾ ಹೋದ್ರೆ ಎಂದೂ ಕೂಡ ಆಟ ಆಡ್ದವನೇ ಅಲ್ಲ ಅವನು, ಓಡ್ಲಿಕ್ಕೂ ಹೋದವನಲ್ಲ, ಓಡೋದನ್ನ ಬಿಟ್ಟು ಬರೀ ಓದ್ಲಿಕ್ಕೋಸ್ಕರನೇ ಇದ್ದಂತಹವನು. ಜೀವನದಲ್ಲಿ ಒಂದೇ ಒಂದು ಸೋಲು ಬಂತು, ಆ ಸೋಲಿಗೆ ಇನ್ನೊಂದು ಅವಕಾಶ ಇತ್ತು ಗೆಲ್ಲಲಿಕ್ಕೆ. ಆ ಸೋಲನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗದೇ, ಫೇಸ್ ಮಾಡ್ಲಿಕ್ಕಾಗದೇ ಅಪ್ಪ ಅಮ್ಮಂದ್ರೆ ಎಲ್ಲರನ್ನು ಕೂಡ ಬಿಟ್ಟು ಸತ್ತನಂತೆ. ಕ್ರೀಡಾಕೂಟದಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಆ ಒಂದು ರೀತಿಯಲ್ಲಿ ಹೋಗ್ತಾರ ಅಂತಂದ್ರೆ ಇಲ್ಲ. ಯಾಕಾಗ ಆಗೋದಿಲ್ಲ ಅಂತಂದ್ರೆ ನಮ್ಮ ಹುಡುಗರಿಗೆ ನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೆಲುವಿನ ಜೊತೆಯಲ್ಲಿಯೇ ರೈಲ್ವೆ ಹಳಿಯ ರೀತಿಯಲ್ಲಿ ಸೋಲು ಕೂಡ ಜೊತೆಯಲ್ಲೇ ಇರ್ತದೆ. ಸೋಲನ್ನ ಮೊದಲನೇ ಬಾರಿ ಕಂಡಂತವರಲ್ಲ ನೀವು, ಕಾಣೋರು ಅಲ್ಲ. ಮುಂದಿನ ಬದುಕಿನಲ್ಲಿ ಅಪ್ಪಿತಪ್ಪಿ ಸೋಲು ಬಂದರೂ ಕೂಡ ಯು ವಿಲ್ ನೋ ಹೌ ಟು ಮ್ಯಾನೇಜ್ ದ ಡಿಫೀಟ್, ಬೋತ್ ವಿನ್ ಅಂಡ್ ದ ಗೇನ್ ಅಂಡ್ ದ ಲಾಸ್. ನೀವು ಗೊತ್ತಿದೆ ನಿಮ್ಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ನಿಮ್ಮ ಅಕಾಡೆಮಿಕ್ಸ್ ಜೊತೆಯಲ್ಲಿ, ನಿಮ್ಮ ಓದಿನ ಜೊತೆಯಲ್ಲಿ ಕ್ರೀಡಾ ಜೀವನಕ್ಕೆ ಹೊಂದಿಕೊಂಡು ನೀವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಸಂತೋಷ ಇದೆ. ವೈಸ್ ಚಾನ್ಸಲರ್ ಹೇಳಿದರು, ಬದುಕಿನಲ್ಲಿ ಸೋಲು ಗೆಲುವು ಹೇಗೋ ಅದೇ ರೀತಿ ಆಟದಲ್ಲಿ ಕೂಡ ಸೋಲು ಗೆಲುವುಗಳು ಇರ್ತವೆ. ನಿಮಗೆ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೋಲು ಮತ್ತು ಗೆಲುವಿನ ಪಾಠವನ್ನು ಬದುಕಿನಲ್ಲಿ ಬೆಳವಣಿಗೆ ಜೊತೆಯಲ್ಲಿ ಕಲಿತಾ ಬಂದಂತಹವರು, ಕ್ಷೇತ್ರಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಭೈರವ ಸ್ವಾಮಿ ಒಳ್ಳೆಯದನ್ನು ಮಾಡಲಿ. ಈ ಕ್ರೀಡಾಕೂಟದಲ್ಲಿ ಈಗ ತಾನೇ ಒಂದು ಹೆಣ್ಣುಮಗಳು ವಿಜಯಕುಮಾರಿ ಮಾತನಾಡಿದ್ಲು. ಆ ಹೆಣ್ಣುಮಗು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಹೆಣ್ಣುಮಗಳು, ಮಠದ ಹೆಣ್ಣುಮಗಳು. ಮಠದಲ್ಲಿ ಆ ನಂತರದಲ್ಲಿ ಹಂಬಲ್ನೆಸ್ ಎಲ್ಲವನ್ನೂ ಕೂಡ ಉಳಿಸ್ಕೊಂಡಿರ್ತಕ್ಕಂಥ ಹೆಣ್ಣುಮಗಳು. ಅಂತ ಹೆಣ್ಣುಮಗಳು ಇವತ್ತಿಲ್ಲಿ ಬಂದು ನಿಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿ ಮಾತನಾಡಿದಂತಹದ್ದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ತುಂಬ ಚೆನ್ನಾಗಿ ಓದಿ, ಅಷ್ಟೇ ಚೆನ್ನಾಗಿ ಓಡು ಮತ್ತು ಓದು ಬದುಕಿಗೆ ಒಂದಿಷ್ಟು ಎರಡು ನಾಣ್ಯಗಳಿದ್ದಂಗೆ. ಬರೀ ಓದೇ ಇದ್ರೆ ಉಪಯೋಗ ಆಗೋದಿಲ್ಲ, ಬರೀ ಓಡದೇ ಇದ್ರೆ ಅದು ಕೂಡ ಉಪಯೋಗ ಆಗೋದಿಲ್ಲ. ಒಂದು ನಾಣ್ಯದ ಎರಡು ಮುಖಗಳು ಇದ್ದಾಗೆ ಓಡುವುದು ಮತ್ತು ಓದುವುದು ಎರಡನ್ನೂ ಕೂಡ ಮೇಳೈಸಿಕೊಂಡದ್ದೇ ಆದರೆ ಬದುಕಿಗೆ ಒಂದಿಷ್ಟು ಬೆಳಕು ಸಿಗುತ್ತೆ, ಶಕ್ತಿ ಸಿಗುತ್ತೆ. ಮಾತು ಈ ಸಂದರ್ಭದಲ್ಲಿ ಹೇಳಿ, ವಿವಿಧ ಕಾಲೇಜುಗಳಿಂದ ಬಂದಿದ್ದೀರಿ. ಇಡೀ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಹೆಸರನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ. ಶತಮಾನದಷ್ಟು 100 ವರ್ಷಗಳನ್ನು ಅದು ಪೂರೈಸಿದೆ. ಮಹಾರಾಜರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಭಾಗದ ಎಲ್ಲರೂ ಕೂಡ ಮಡ್ರಾಸ್ ಪ್ರಾಂತ್ಯಕ್ಕೆ ಹೋಗಿ ಸರ್ಟಿಫಿಕೇಟ್ನ ಓದನ್ನ ಡಿಗ್ರಿಯನ್ನು ಬರ್ಬೇಕಾಗಿ ಬರ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಅವರು ನಮ್ಮ ನಾಡಿನ ಮಕ್ಕಳು ನಮ್ಮಲ್ಲಿಯೇ ಇರಲಿನ ಕಾರಣಕ್ಕೆ ದೂರದೃಷ್ಟಿಯಿಂದ ಸ್ಥಾಪಿಸಿದ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ಇಂತಹ ಬಹು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿಕಲ್ ಪ್ರೊಫೆಸರ್ ಆಗಿ ಮುಂದೆ ಈ ದೇಶದ ರಾಷ್ಟ್ರಪತಿಗಳಾದಂಥ ಯಾರು ವೇದಿಕೆಯವರಿಗೆಲ್ಲ ಕೇಳ್ತಾ ಇರೋದು ಹುಡುಗರಿಗೆ, ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಮುಂದೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳಾಗಿ, ನಂತರ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್ ಕಾಲದಲ್ಲಿ ಭಾರತದ ರಾಯಭಾರಿಯಾಗಿ, ಆನಂತರ ವಾಪಸ್ಸು ಬಂದು ನಮ್ಮ ದೇಶದ ಉಪರಾಷ್ಟ್ರಪತಿಗಳಾಗಿ, ಆನಂತರದಲ್ಲಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದಂಥವರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು ಯಾರದು? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅಂತಹವರು ಕೂಡ ಬಂದು ಹೋದಂತಹ ಒಂದು ಯೂನಿವರ್ಸಿಟಿ, ಜಗತ್ತಿಗೆ
ವಿಶ್ವಮಾನವ ತತ್ವವನ್ನು ಕೊಟ್ಟಂತ ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದಂಥ ಒಂದು ವಿಶ್ವವಿದ್ಯಾನಿಲಯ. ಇಂತಹ ವಿಶ್ವವಿದ್ಯಾನಿಲಯದ ಮಕ್ಕಳಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ. ಜೈ ಶ್ರೀ ಗುರುದೇವ್. ಸಾಧು ಸಂತರಿರಲು ಜನರಿಗೆ ದೇವರಿರುವನೆಂಬ ನಂಬಿಕೆ ಅಂತೇಳಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ. ಹಾಗೆ ನಮ್ಮೆಲ್ಲರ ಆರಾಧ್ಯ ದೈವ ಯುಗ ಯೋಗಿ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಇದೀಗ ತಾನೇ ತುಂಬು ಹೃದಯದಿಂದ ಈ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಅಂತರ ಕಾಲೇಜ್ ಅಥ್ಲೆಟಿಕ್ಸ್ ಸ್ಪರ್ಧೆಯ 2018-19 ಸಾಲಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದ ಪರವಾಗಿ ವಂದಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಮಹಾಸ್ವಾಮಿಗಳವರಿಗೆ, ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಮಹಾಸ್ವಾಮಿಗಳವರಿಗೆ ಹಾಗೂ ಕಾರ್ಯಕ್ರಮವನ್ನು ಧ್ವಜಾರೋಹಣದ ಮೂಲಕ ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ GT ದೇವೇಗೌಡರವರಿಗೆ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಂತಹ ಕುಮಾರಿ GK ವಿಜಯಕುಮಾರಿಯವರಿಗೆ ಮತ್ತು ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ TK ಉಮೇಶ್ ಸರ್ ಅವರಿಗೆ ಮತ್ತು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ K ಸುರೇಶ್ ಗೌಡ್ರವರಿಗೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಾಗಮಂಗಲ ಕಾಲೇಜಿನ ಸನ್ಮಾನ್ಯ ಪ್ರಾಚಾರ್ಯರಾದ ಡಾಕ್ಟರ್ BK ಲೋಕೇಶ್ ರವರಿಗೆ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂಥ ಡಾಕ್ಟರ್ P ಕೃಷ್ಣಯ್ಯ ಸರ್ ಅವರಿಗೆ, ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಹಿರಿಯರು ಪೂಜ್ಯರು ಆದಂಥ NS ರಾಮೇಗೌಡ ಸರ್ ಅವರಿಗೆ ಮತ್ತು ಆಡಳಿತಾಧಿಕಾರಿಗಳಾದಂಥ ಶಿವರಾಮ ಸರ್ ಅವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಧ ಅಧಿಕಾರಿ ವರ್ಗದವರು ಮತ್ತು ಬೇರೆ ಬೇರೆ ಕಾಲೇಜಿನಿಂದ ಬಂದಿರುವಂತಹ ಎಲ್ಲ ದೈಹಿಕ ಶಿಕ್ಷಣ ನಿರ್ದೇಶಕರು ಮತ್ತು ಕ್ರೀಡಾಪಟುಗಳು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ವತಿಯಿಂದ ವಿವಿಧ ಕಾಲೇಜಿನ ಪ್ರಾಚಾರ್ಯರು, ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ನಾಗಮಂಗಲ ತಾಲೂಕಿನ ವಿವಿಧ ದೈಹಿಕ ಶಿಕ್ಷಣ ನಿರ್ದೇಶಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸಿ ಯಶಸ್ವಿಗೊಳಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ನಾಗಮಂಗಲದ ಆದಿಚುಂಚನಗಿರಿ ಕಲಾ ವಾಣಿಜ್ಯ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ. ಅಂತರ ಕಾಲೇಜುಗಳ ಈ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಇದೀಗ ವಿದ್ಯುಕ್ತವಾಗಿ ಚಾಲನೆ ದೊರೆತಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಟೋಟಗಳು ಆರಂಭಗೊಳ್ಳಲಿವೆ. First event is you are required to be ready. This is the first call. Come back. ಎಲ್ಲ ಕ್ರೀಡಾಪಟುಗಳಿಗೆ ದಯಮಾಡಿ ಗಮನಿಸಿ ತಮ್ಮ failing which you will not be allowed to take part in the run for 800 meters event. Okay. Report. ಯಾವನ್ ಕೇಳ್ತಾನೆ ನಿನ್ನ ಯಾರು ಕೇಳ್ತಾರೆ ಯಾರು ಒಳಗಡೆ ಇರ್ಕೊಂಡು that was the start of the 800 meters race men's semi-final. That's the first semi-final in progress. Do we have two semi-finals? Dr. Krishna Kumar sir? For the men's 800 meters.
We have top two trials and finals. The finalists, you can read them out. ನೆಕ್ಸ್ಟ್ ಇವೆಂಟ್ ಆಗಲೇ ರೆಡಿ ಮಾಡ್ಕೊಳ್ಳಿ ಮಾನ್. ನೆಕ್ಸ್ಟ್ ಇವೆಂಟ್ ಯಾವ್ದು ಕಳ್ಕೊಂಡಿದ್ದಾರೆ ಅದಕ್ಕೆ ರೆಡಿ ಮಾಡ್ಕೊಳ್ಳಿ. Men at 200 ಮತ್ತೆ 100 women at ಮೋಹನ್ ಅವ್ರನ್ನ ಬೇಗ ರೆಡಿ ಮಾಡ್ಕೊಳ್ಳಿ. ಫಸ್ಟ್ men 200 ಫಸ್ಟ್ men 200 ಅದಾದ್ಮೇಲೆ 100 women. ಕೈನಲ್ಲಿ ಓಡಬೇಕಾಗುತ್ತೆ. ಆಕರ್ಷಕ ಸ್ಪರ್ಧೆಯಲ್ಲಿ ಒಂದಾದ ಮಹಿಳೆಯರ ವಿಭಾಗದ 2 ಸುತ್ತಿನ 800 ಮೀಟರ್ ಅಂತಿಮ ಸ್ಪರ್ಧೆ. ಈ ಒಂದು ಕ್ರೀಡಾಕೂಟದ ಮೊದಲ ಫಲಿತಾಂಶವನ್ನು ಕೆಳಗೆ ತಂಡದಲ್ಲಿ ನಾವು ಪಡೆಯುತ್ತಿದ್ದೇವೆ. ದಾಖಲೆಯಿಂದ ಏನು ನಮ್ಮ ಸಾಧನೆಯ ಒಂದು ಪಟ್ಟಿಯನ್ನು ರೀಚ್ ಮಾಡತಕ್ಕಂಥವರು ಅಖಿಲ ಭಾರತ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಪಡ್ಕೊಳ್ತಾರೆ. ಧನ್ಯವಾದಗಳು. ಫಲಿತಾಂಶವನ್ನು ಮಾಡಿ ಏನ ಕ್ರಾಸ್ ಮಾಡ್ತಾ ಇರೋ ಪಾರ್ಟಿಸಿಪೆಂಟ್ calling on the attention of the call room official chief. Bon sir, if the 200 meters men athletes are reported, kindly escort them to the start. For currently being held. Please utilize the services of the doctor and the first aid facility provided for the place. Thank you. Marshals, so NSS volunteers ಯಾರಿದ್ದೀರಿ? ಆ ವುಮೆನ್ ಸೆಕ್ಟರ್ ಶಾರ್ಟ್ ಪುಟ್ ಥ್ರೋ ಈವೆಂಟ್ಸ್ ನಡೀತಾ ಇದೆ. ದಯವಿಟ್ಟು ಅವರೆಲ್ಲ ಹೊರ ಕಳಿಸಿ. ದಯವಿಟ್ಟು ವೇದಿಕೆಯನ್ನು ಬನ್ನಿಪ್ಪ. Here for the Indian women final. The first place goes to bid number 1099, 44.22 seconds. Fourth place goes to bid number 1183, Pooja Nagamangala, with a time of 2 minutes 57.61 seconds. ದಯವಿಟ್ಟು ಸಹಕರಿಸಿ. ಇದೀಗಷ್ಟೇ ಮುಕ್ತಾಯವಾದ ಮಹಿಳೆಯರ ವಿಭಾಗದ 800 ಮೀಟರ್ ಸ್ಪರ್ಧೆಯ ಫಲಿತಾಂಶವನ್ನು ಶ್ರಾವ್ಯ ಜೆರಿಷಿಯಸ್ ಕಾಲೇಜು ಮೈಸೂರು 2 ನಿಮಿಷ 44 ಸೆಕೆಂಡು 2:52. ಆರನೇ ಸ್ಥಾನದಲ್ಲಿ ಚೆಸ್ ನಂಬರ್ 221 ವರಲಕ್ಷ್ಮಿ ಶ್ರೀ ಆದಿಚುಂಚನಗಿರಿ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ನಾಗಮಲ್ಲ 2 ನಿಮಿಷ 52 ಸೆಕೆಂಡು.
start of 200 meters men heat. This is for the kind attention of the judges and finishing. Thank you, sir. ಬೇಗ ಕಳಿಸ್ಕೊಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಇನ್ನೂ ನಿಮಗೆ ಬೇಡಿಕೆ ಇದೆ, ಅದಷ್ಟು ಬೇಗ ಕಳಿಸ್ಕೊಡಿ. ಓಕೆ ಸರ್, ಎಲ್ಲರೂ ಕೊಟ್ಟು ಕಳಿಸ್ತೀನಿ. ಯಾವ ಸ್ಪರ್ಧೆಗೆ ನಾವು ಕಾಲ್ ಮಾಡ್ತೇವೆ, ದಯಮಾಡಿ ಕಂಪಲ್ಸರಿ ನೀವು ಕಾಲ್ ರೂಮ್ ಹೋಗ್ಬೇಕು. ಓಕೆ ಸರ್, ಓಕೆ. ನೋಡ ಪೂರಾ ಸೆಟ್ ಪೂರಾ ಸೆಟ್ ಪದೇ ಭಯ ಸರ್. Finish and timekeepers will have a clear vision of the starter. Thank you. Over to the starter. This is heat number 2 for 200 meters. ದಯವಿಟ್ಟು ಬ್ಯಾಕ್ ಫುಟ್ ಅನ್ನು ಹಾಕೊಂಡು ಹುಡುಗರು ನಿಂತಿದ್ದೀರಾ, ದಯವಿಟ್ಟು ಕುತ್ಕೊಳ್ಳಿ. Judges at finish and the timekeeper start. Please ensure that. Thank you, sir. For heat number 3. ಯಾರು Sorry, it's an heat. Heat number 4. 100 meters record. After the completion of the 200 meters men heats, we will be witnessing the 100 meters run. Okay, sir. A perfect start. Heat 5 for 200 meters man race. Set. Very good start. In heat number 6 for 200 meters. Perfect start. Heat number 1. In the 100 meters run, 4 men. Two back runners will qualify for me, and 2 concluders among 3 each will qualify to run in the 100 meters women. One more perfect start. Heat 2 for the women 100 meters run. Open even. ಲಕ್ಷ್ಮಣ್ ಗೌಡ್ರು ಸರ್ ಎಲ್ಲಿದ್ದೀರಾ ಸರ್? ಇಲ್ಲ ಇದ್ದೀರಾ? ಸ್ಟೇಜ್ ಕೊಡಿ ಸರ್, ಸ್ಟೇಜ್ ಕೊಡಿ. That's the start of the 100 meters women hurdle.
It's a straight final. ಹಿಂದೆ ಬಂದು ನೋಡಬೇಕು. After the completion of this, ನಮ್ಮ ಇಲ್ಲಿ ರಜನಿಯಿಂದ ಆಚೆಗೆ ಯಾಕೆ ಹೋಗಿದ್ದೀರಿ ನೀವು? 100 meters hurdles for heptathlon women's section, followed by 110 meters hurdles for men semi-finals. A perfect start by the starter. Calling on the attention of Kumari Deepa SR, representing Government Home Science College, Holanarshipura, Hassan. Or soon after the completion of this 100 meters hurdles for heptathletes, we will be having 110 meters hurdle women's semi-finals. Sorry, men's semi-finals. One more perfect start in G2 of the men 110 meters semi-final. It's a straight time trial. A beautiful race being witnessed. Watch out. ಎಷ್ಟು ಮೀಟರ್ ನೋಡಪ್ಪ ಅದು? 3 athletes to qualify. This is for the attention of all the ತಿರ್ಗಾಡ್ಕೊಂಡ್ಬರ್ನ ಅವ್ರು ಯಾಕೋ ನೋಡ್ತಾವ್ರೆ. For the 18-19 in the men's section are here. In 110 meters hurdle, first place goes to bib number 232 Sagar R, representing Vasudeva Somani College, Mysore, with a time of 14.86 seconds. The second place goes to bib number 306, officer of PT Sports Council, Manasa Gangotri, Mysore, with a time of 19.03 seconds. ಕಳೆದ ಸಾಲಿನಲ್ಲಿದ್ದಂತ 14.91 14 One more moment start. Semi-final. These two are scheduled to be held post. Lane 6, bib number 920. Train volunteer. Lane 1, bib number 248. Lane 1, to run in the 200 meters. Score has been announced for men 800 meters. Krishna Kumar has been delayed for the women. Okay, you can lead them out. Athletes are being kept in the sun. Mohan sir, so that the reported athletes are being led to the second call has been announced. Athletes who report 800 meter ಓಟಕ್ಕೆ ಇದು ದ್ವಿತೀಯ all the officials who are in front of the dais concerned with the triple jump men event to ensure all the non-participating athletes who are present in the event, ask them to move out. ದಯಮಾಡಿ ಟ್ರ್ಯಾಕ್ ನ ಒಳಗಡೆ Perfect start.
the tournament final. We will be seeing a very good race in the men's 200 meters final. The boy leading in the front has just. ಸುಭಾಷ್ ಮೂರು ಜಾಸ್ತಿ ಮಾಡಿಸ್ಕೊಂಡೋಗಪ್ಪ. ಯಾರ್ದು ವೆರಿ ಗುಡ್. Soon after the completion of the ವಿವಿಧ ಜಿಗಿತ ವೇದಿಕೆಯ ಎದುರಲ್ಲಿ ಪ್ರಾರಂಭ ಆಗ್ತದೆ. ದಯಮಾಡಿ ಏನು ಪ್ರೇಕ್ಷಕರು ಇಲ್ಲಿ ತಿರುಗಾಡ್ತಿದ್ರೆ ಯಾವುದೇ ತೊಂದರೆ ಕೊಡಲಾಗಿ ಆರಾಮ ಕೂತ್ಕೊಂಡು ನೋಡಬೇಕು. ಅಲ್ಲೇನಲ್ಲಿ ಓಡುವಾಗ ದಯಮಾಡಿ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗದೆ. ನೋಡಿ ಅక్కడ ಹೋಗಿ ನಿಂತಿರೋದ. ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಗೊತ್ತು. ಪುರುಷರ ವಿಭಾಗದ 10,000 ಮೀಟರ್ ಓಟಕ್ಕೆ ಈಗಾಗಲೇ ದ್ವಿತೀಯ ಕರೆಯನ್ನು ನೀಡಲಾಗಿದೆ. ಭಾಗವಹಿಸುತ್ತಿರುವ ಸ್ಪರ್ಧಾಳಿಗಳು ಕಾಲ್ ರೂಮ್ ಆಫೀಷಿಯಲ್ ಹೋಗಿ ವರದಿ ಮಾಡಿಕೊಳ್ಳುತ್ತಾರೆ. ಬ್ಲಾಕ್ ಕೊಡ್ರಪ್ಪ ಅವ್ರಿಗೆ. ಹಿಂದೆ ಬನ್ನಿ ಸರ್. Both men and women section. Please report. ಹೇ ಯಾರು ಇಷ್ಟ 24.1 seconds. Arts and Commerce College, Dinasipura, with a time of 13.90 seconds. ಇಲ್ಲೇ ನೋಡ್ತಾನೆ. हमारे कहता ना गुटकणा कमाल नहीं ಇದೆ ನೋಡ್ಕೊಂಡು today at 4:30 p.m. You can start the women's high-jump event. ಫೋನ್ ಮಾಡ್ತಾರಲ್ಲ with the launch by all the participants.
ಭಾಗವಹಿಸುತ್ತಿರುವ ಕ್ರೀಡಾಪಟುಗಳು ಇಂದು ಸಂಜೆ 4:30ಕ್ಕೆ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಜೊತೆ ಒಂದು ಮೀಟಿಂಗ್ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ Dr. H.S. Krishna Kumar as the starting point and collect their alphabetical order for the daily event. The event is scheduled after 10,000 meters men race. मैं कैसे केस पड़ा था वे ಮಾಡಿ ಸರ್ ವಾಪಸ್ ರೆಡಿ ಓಕೆ ಡನ್